ರಾಜ್ಯಾದ್ಯಂತ ಬೇಸಿಗೆ ಆರಂಭ ಆಗಿದೆ. ಬೇಸಿಗೆ ಬಂತು ಅಂದರೆ ಕೆಲ ಕಡೆಗಳಲ್ಲಿ ಜಲಕ್ಷಾಮ ಉಂಟಾಯಿತು ಅಂತಲೇ ನಾವು ಭಾವಿಸಬೇಕಾಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಅಷ್ಟೇ. ಕೆಲ ಏರಿಯಾಗಳಲ್ಲಿ ಈಗಾಗಲೇ ಅಂತರ್ಜಲ ಮಟ್ಟ ವಿಪರೀತವಾಗಿ ಕುಸಿದಿದ್ದು ಟ್ಯಾಂಕರ್ ಮಾಫಿಯಾ ಮತ್ತೊಮ್ಮೆ ತಲೆ ಎತ್ತಾ ಇದೆ ಅನ್ನುವಂತಹ ಪ್ರಶ್ನೆ ಇದೆ. ಯಾವ್ಯಾವ ಕಡೆಗಳಲ್ಲಿ ಜಲಕ್ಷಾಮ ಎದುರಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಾವೇರಮ್ಮ ಕಾಪಾಡಮ್ಮ, ನೀರಿನ ದಾಹವ ನೀಗಿಸು. ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಶುರುವಾಗಿದೆ ಜಲಕ್ಷಾಮ. ಟ್ಯಾಂಕರ್ ನೀರಿನ ಮೊರೆ ಹೋದ ಜನರು. ಮಾರ್ಚ್ ತಿಂಗಳ ಆರಂಭದಿಂದ ಬೇಸಿಗೆ ಶುರುವಾಗಿದೆ. ಆದರೆ ಈಗಾಗಲೇ ಬೆಂಗಳೂರಿನ ಕೆಲ ಭಾಗಗಳಲ್ಲಿ ಜಲಕ್ಷಾಮ ಪರಿಪರಿಯಾಗಿ ಕಾಡುತ್ತಿದೆ. ಒಂದೆಡೆ ಬಿರು ಬಿಸಿಲು ಕಾಡುತ್ತಿದ್ರೆ ಮತ್ತೊಂದೆಡೆ ನೀರಿನ ಹಾಹಾಕಾರ ಎದುರಾಗುತ್ತಿದೆ. ನಗರದ ವೈಟ್ ಫೀಲ್ಡ್ನ ಅಂಬೇಡ್ಕರ್ ನಗರ, ವಿಜಯನಗರ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ನೀರಿನ ಅಭಾವ ಉಂಟಾಗುತ್ತಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಯಾಲಿಟಿಯನ್ನ ಅನಾವರಣಗೊಳಿಸಿದೆ. ರಿಯಾಲಿಟಿ ಚೆಕ್ 1 ಅಂಬೇಡ್ಕರ್ ನಗರ. ವೈಟ್ ಫೀಲ್ಡ್ನ ಅಂಬೇಡ್ಕರ್ ನಗರದ 3ನೇ ಕ್ರಾಸ್ನಲ್ಲಿ ಮನೆಗಳ ಮುಂದೆ ಟ್ಯಾಂಕ್ನಲ್ಲಿ ಜನ ನೀರು ತುಂಬಿಸಿ ಇಟ್ಟುಕೊಳ್ಳೋ ಪರಿಸ್ಥಿತಿ ಬಂದಿದೆ. 15-20 ದಿನಕ್ಕೊಮ್ಮೆ ಕಾವೇರಿ ನೀರು ಬಿಡುತ್ತಿದ್ದು 1 ಗಂಟೆ ಮಾತ್ರ ಬಿಡುತ್ತಿದ್ದಾರೆ. ಆದರೆ ಪ್ರತಿ ತಿಂಗಳು ಕಾವೇರಿ ವಾಟರ್ ಬಿಲ್ ಕಟ್ಟಿಸಿಕೊಳ್ಳುತ್ತಾರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯಾದ್ಯಂತ ಬೇಸಿಗೆ ಆರಂಭವಾಗಿದ್ದು, ಬೇಸಿಗೆ ಆರಂಭದಲ್ಲೇ ಬೆಂಗಳೂರಿಗರು ಜಲದಾಹವನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿರ್ತಕ್ಕಂಥ ಅಂಬೇಡ್ಕರ್ ನಗರದಲ್ಲಿ ಈಗಾಗಲೇ ನೀರಿಗಾಗಿ ಜನ ಪರದಾಡ್ತಾ ಇದ್ದಾರೆ. ನಾನಿವತ್ತು ಅಂಬೇಡ್ಕರ್ ನಗರದ 3rd ಕ್ರಾಸ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, 3rd ಕ್ರಾಸ್ನ ಪ್ರತಿ ಮನೆಯಲ್ಲಿಯೂ ಕೂಡ ನೀರಿನ ಸಿಂಕ್ ಟ್ಯಾಂಕ್ಗಳನ್ನು ಅಥವಾ ಡ್ರಮ್ಗಳನ್ನ ಇಟ್ಕೊಳ್ಳುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇಲ್ಲಿ 4 ದಿನ 5 ದಿನಕ್ಕೊಮ್ಮೆ ಒಂದು ಟ್ಯಾಂಕರನ್ನು ಹೊಡೆಸ್ಕೊಂಡ್ರೆ ಆ ಒಂದು ನೀರನ್ನು ಕೂಡ ಇಲ್ಲಿ ಶೇಖರಣೆಯನ್ನು ಮಾಡಿಕೊಳ್ಳುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಇರ್ತಕ್ಕಂತಹ ಡ್ರಮ್ಗಳಿರಬಹುದು, ಜೊತೆಗೆ ಬಕೀಟ್ಗಳಿರಬಹುದು, ಇರುವಂತಹ ಎಲ್ಲ ಪಗಡೆ ಪಾತ್ರೆಗಳನ್ನ ತುಂಬಿಸಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಕೂಡ ಉಂಟಾಗಿದೆ. ಯಾಕಂತಂದರೆ ಇಲ್ಲಿ ಕಾವೇರಿ ನೀರು 1 ವಾರ ಅಥವಾ 15 ದಿನಕ್ಕೆ ಒಮ್ಮೆ ಬಿಟ್ಟರೂ ಕೂಡ ಕೇವಲ 1 ಗಂಟೆ ಮಾತ್ರ ಇಲ್ಲಿ ಕಾವೇರಿ ನೀರನ್ನು ಒದಗಿಸ್ತಾರೆ. ಹೀಗಾಗಿ ಅದು ಒಂದು ಡ್ರಮ್ ಕೂಡ ನೀರು ಕೂಡ ಬರೋದಿಲ್ಲ. ಹೀಗಾಗಿ ಇಲ್ಲಿರ್ತಕ್ಕಂಥ ಜನ ಸಾಕಷ್ಟು ಒಂದು ಸಮಸ್ಯೆಗಳನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ಇಲ್ಲಿ BWSSBಯಿಂದ ಉಚಿತ ನೀರಿನ ಒಂದು ಟ್ಯಾಂಕರನ್ನು ಇಲ್ಲಿ ಅಳವಡಿಕೆಯನ್ನು ಮಾಡಿದರು. ಅಂದರೆ ಕಳೆದ ಬಾರಿ ಇಲ್ಲಿರ್ತಕ್ಕಂತಹ ಜನ ಧರಣಿಯನ್ನು ಮಾಡಿದಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಉಚಿತ ನೀರಿನ ಒಂದು ಟ್ಯಾಂಕರನ್ನು ಮಾಡಿದರು. ಆದರೆ ಈಗ ಸದ್ಯ ಈ ಒಂದು ಉಚಿತ ನೀರಿನ ಟ್ಯಾಂಕರ್ಗೆ ನೀರನ್ನು ಹಾಕ್ತೆ ಸುಮಾರು 6-7 ತಿಂಗಳು ಆಯಿತು ಎನ್ನುವಂಥ ಒಂದು ಮಾಹಿತಿಯನ್ನು ಇಲ್ಲಿರ್ತಕ್ಕಂಥ ಪಬ್ಲಿಕ್ ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಅಂದರೆ ಅಂಬೇಡ್ಕರ್ ನಗರದಲ್ಲಿರ್ತಕ್ಕಂತಹ ಜನ ನೀರಿಗಾಗಿ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಏಪ್ರಿಲ್ ಮೇನಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದ್ದರೆ ವಾಟರ್ ಟ್ಯಾಂಕ್ಗಳಿಗೆ ನಾವು ದುಡ್ದಂಥ ಎಲ್ಲ ಸಂಬಳವನ್ನು ಕೂಡ ಹಾಕಬೇಕಾಗುತ್ತೆ ಎನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ರಿಯಾಲಿಟಿ ಚೆಕ್ 2 ರಂಗನಾಥ ಕಾಲೋನಿ, ಚಾಮರಾಜಪೇಟೆ. ನಗರದ ಚಾಮರಾಜಪೇಟೆಯ ರಂಗನಾಥ ಕಾಲೋನಿಯಲ್ಲಿಯೂ ಜನ ನೀರಿಗಾಗಿ ಪರದಾಡುತ್ತಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಬೆಂಗಳೂರಲ್ಲಿ ಮತ್ತೆ ನೀರಿನ ಅಭಾವ ಶುರುವಾಗ್ತಾ ಇದೆ. ಕಾವೇರಮ್ಮ ಕಾಪಾಡಮ್ಮ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸದ್ಯ ನಾನೀಗ ಬೆಂಗಳೂರಿನ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಯನಗರದ ರಂಗನಾಥ್ ಕಾಲೋನಿಯಲ್ಲಿದ್ದೇನೆ. ಇಲ್ಲೂ ಕೂಡ ನಿತ್ಯ ಜನ ಕುಡಿಯುವ ನೀರಿಗೂ ಹಾಹಾಕಾರವನ್ನು ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾವೇರಿ ನೀರು ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ. ಯಾವುದೋ ಸಮಯಕ್ಕೆ ಬಿಡ್ತಾರೆ, ಅರ್ಧ ಗಂಟೆನೋ 1/4 ಗಂಟೆನೋ 20 ನಿಮಿಷನೋ ಬಿಡ್ತಾರೆ. ಬಟ್ ಬರುವಂಥ ನೀರು ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸರಿಯಾಗಿ ಜನಕ್ಕೆ ಅದು ರೀಚ್ ಆಗ್ತಾ ಇಲ್ಲ. ನೀರಿನ ಸಮಸ್ಯೆ ಹಂತವಾಗಿ ಬೇಸಿಗೆ ಆರಂಭ, ಈಗ ಮಾರ್ಚ್ನ ಆರಂಭದಲ್ಲೇ ತಲೆದೂರ್ತಾ ಇದೆ. ಕಳೆದ ವರ್ಷ ದೊಡ್ಡ ಸಮಸ್ಯೆಯನ್ನು ಬೆಂಗಳೂರಿಗರು ಎದುರಿಸಿದ್ರು. ನಿಜಕ್ಕೂ ಕುಡಿಯುವ ನೀರಿಗಾಗಿ ಹಾಹಾಕಾರವನ್ನು ಎದುರಿಸುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಇಡೀ ಈ ಏರಿಯಾದ ಜನ ಕೂಡ ಅಂಥದ್ದೇ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಬೋರ್ಗಳನ್ನು ಹಾಕಿದಂಥ ಬೋರ್ಗಳು ಕೂಡ ಕಂಪ್ಲೀಟಾಗಿ ಈ ಭಾಗದಲ್ಲಿ ಸ್ಟಾಪ್ ಆಗಿದೆ. ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿದಿರುವಂತಹ ಪರಿಣಾಮವಾಗಿ ಅವುಗಳಿಗೆ ಹಾಕಿದಂತಹ ಬೋರ್ಡ್ಗಳೇನಿದ್ವು, ಬೋರ್ಡ್ಗಳನ್ನು ಅಂದರೆ ಅದನ್ನು ಆರಂಭ ಮಾಡಲಿಕ್ಕೆ ಇಟ್ಟಿದ್ದಂಥ ಉಪಕರಣಗಳೇನಿದ್ವು ಅವೆಲ್ಲವೂ ಕೂಡ ಆಗಾಗ್ಗೆ ತುಕ್ಕು ಹಿಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ಬೋದು, ಇದೇ ಜಾಗದಲ್ಲಿ ಬೋರನ್ನು ಕೂಡ ಹಾಕಿಸಲಾಗಿತ್ತು. ಸದ್ಯ ಈಗ ಅದನ್ನು ಕೂಡ ಮುಚ್ಚಿ ಕುಡಿಯುವ ನೀರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬೆಂಗಳೂರಿನ ಜಯನಗರ ಅಂದರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜಯನಗರದ ರಂಗನಾಥ ಕಾಲೋನಿ ನಿವಾಸಿಗಳ ಗೋಳು ಕಳೆದ ಅನೇಕ ದಿನಗಳಿಂದ ನೀರಿನ ಸಮಸ್ಯೆ
ಸಾಧಾರಣವಾಗಿತ್ತು. ಬಟ್ ಆದರೆ ಮನೆಗೆಲ್ಲವೂ ಕೂಡ ಮೇಂಟೈನ್ ಆಗುವಂಥ ಪರಿಸ್ಥಿತಿ ಇತ್ತು. ಬಟ್ ಆದರೆ ಈಗ ಬೇಸಿಗೆ ಆರಂಭವಾದಂತಹ ಬಳಿಕ ನೀರಿನ ಪ್ರಮಾಣ ಬಹಳ ಕಡಿಮೆ ಆಗಿದೆ. 1 ಗಂಟೆ ಕೂಡ ನೀರು ಸರಿಯಾಗಿ ಬರ್ತಾ ಇಲ್ಲ. ಬರುವಂತಹ ಸಮಯದಲ್ಲಿ ನೀರನ್ನು ಇಟ್ಕೊಂಡು ಶೇಖರಣೆ ಮಾಡಿ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಅದು ಕೂಡ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಆರಂಭದಲ್ಲೇ ಈಗಾದರೆ ಬೇಸಿಗೆಯನ್ನು ಎದುರಿಸುವಂಥದ್ದು ಹೇಗೆ ಅನ್ನುವಂತಹ ಆತಂಕ ಈ ಭಾಗದ ನಿವಾಸಿಗಳಲ್ಲೂ ಕೂಡ ಕಾಡೋದಕ್ಕೆ ಶುರುವಾಗಿದೆ. ರಿಯಾಲಿಟಿ ಚೆಕ್ 3 ವಿಜಯನಗರ ವೈಟ್ ಫೀಲ್ಡ್. ನಗರದ ವೈಟ್ ಫೀಲ್ಡ್ನ ವಿಜಯನಗರದಲ್ಲೂ ಜನ ರಾತ್ರಿ ಇಡೀ ನೀರಿಗಾಗಿ ಕಾಯೋ ಸ್ಥಿತಿ ಎದುರಾಗಿದೆ. ಜೊತೆಗೆ ಎಲ್ಲಾ ಮನೆಯವರು ವಾಟರ್ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಸದ್ಯ ಒಂದು ವಾಟರ್ ಟ್ಯಾಂಕ್ಗೆ 1,600 ರೂಪಾಯಿಯವರೆಗೂ ನೀಡುತ್ತಿದ್ದಾರೆ. ಮಾರ್ಚ್ನಲ್ಲಿ ಬೆಂಗಳೂರಿನ ಹಲವೆಡೆ ಜಲಕ್ಷಾಮ ಎದುರಾಗಿದೆ. ಅದರಲ್ಲೂ ಕೂಡ ವೈಟ್ ಫೀಲ್ಡ್ನ ಕೆಲವೆಡೆ ಜನ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ನಾನಿವತ್ತು ವಿಜಯನಗರ 5th ಕ್ರಾಸ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಇಲ್ಲಿ ವೈಟ್ ಫೀಲ್ಡ್ನ ವಿಜಯನಗರ 5th ಕ್ರಾಸ್ನಲ್ಲಿ 3 ವರ್ಷವಾದರೂ ಕೂಡ ಇಲ್ಲಿನ ನೀರಿನ ಸಮಸ್ಯೆ ಬಗೆಹರಿದಿಲ್ಲ ಎನ್ನುವಂತಹ ಮಾತುಗಳನ್ನ ಇಲ್ಲಿರ್ತಕ್ಕಂಥ ಜನ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಅವ್ರನ್ನೇ ಮಾತನಾಡಿಸ್ತೇನೆ. ಅಮ್ಮ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಅನುಭವಿಸ್ತಿದ್ರೆ ಏನು ಹೇಳ್ತೀರಾ? ನಮಗೆ 3 ವರ್ಷದಿಂದ ನೀರು ಬರ್ತಾಯಿಲ್ಲ. ತುಂಬ ನೀರು ಅಂದರೆ ತುಂಬ ಸಮಸ್ಯೆ ಇಲ್ಲಿ. ಈ ರೋಡಲ್ಲಿ ಗಾಡಿ ಬರೋಕ್ಕಾಗಲ್ಲ. ನೀರು ಒಂದು ದಿವಸಕ್ಕೆ ನೀರು ಇಲ್ಲದ್ರೆ 3 ದಿವಸಕ್ಕೆ ಆಚೆ ಬರುತ್ತೆ ನಮ್ಗೆ ಲೋಡ್ ಬಂದರೆ. ಆ ಥರ 3 ವರ್ಷದಿಂದ ಇದ್ದೀರಿ ನಾವು. ಗೌರ್ಮೆಂಟ್ ಅವ್ರು ಏನು ಮಾಡ್ತಾಯಿದ್ದಾರೆ, ಎಷ್ಟು ಕಂಪ್ಲೇಂಟ್ ಕೊಟ್ರು ಏನು 110 ಹಳ್ಳಿ ಒಳಗೆ BWSSBಗೆ ಬಂತಲ್ವಾ ಇದು ಕಾವೇರಿ ವಾಟರ್? ನಮ್ಗೆ ಬರ್ತಾ ಇದೆ, ಇಲ್ಲಿವರೆಗೂ ಬಂದಿಲ್ಲ. ಇದು ಬಂದಿದೆ ಸದ್ಯಕ್ಕೆ, ಇನ್ನೂ ಯಾವುದು ಈ ಕಡೆ ಇದು ಮಾಡಿಲ್ಲ. ಬರುತ್ತೆ ಅಂತ ಹೇಳ್ತಾರೆ, ಮತ್ತೆ ಯಾವುದೂ ಬರ್ತಾ ಇಲ್ಲ. ಓಕೆ, ಏನು ಸಮಸ್ಯೆ ಆಗ್ತಾ ಇದೆ ಅಮ್ಮ? ನೀರ್ದೇ ಮೇಡಮ್, ನೀರ್ದೇ ತುಂಬ ಕಷ್ಟ ಅಂದರೆ ಕಷ್ಟ, ಹೇಳೋಕ್ಕೆ ಆಗಲ್ಲ. ಅದೇ ಹೇಳ್ತೀವಲ್ಲ, ನೀರ್ದೇ ಬಾಧೆ. ನೋಡೋಲ್ಲ, ಕೇಳ್ಕೊಂಡು ಹೋಗ್ತಾರೆ, ಮತ್ತೆ ಬರಲ್ಲ, ಏನಿಲ್ಲ. ಆವಾಗ ಬಂದು ಮಾತಾಡ್ತಾರೆ, ಇದು ಮಾಡ್ತಾರೆ, ಮತ್ತೆ ಹೋಗ್ತಾರೆ ಅಷ್ಟೇ. ಆಮೇಲೆ ಕಿವಿ ಮೇಲೇ ಹಾಕ್ಕೊಳಲ್ಲ, ಏನಿಲ್ಲ. ನೀರ್ದೇ ತುಂಬ ಇದು 3 ವರ್ಷದಿಂದ ಇದೇ ನೀರು. ನಾವು ಹೇಳ್ತೀವಲ್ಲ, ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀವಿ, ತುಂಬ ತೊಂದರೆ. ಯಾರೂ ಇರೋಲ್ಲ, ಇದು ಮಾಡಲ್ಲ, ತುಂಬ ಈ ಥರ ಆಗ್ತಾ ಇದೆ ಮೇಡಮ್. ಏನು ಹೇಳ್ತೀರಮ್ಮ? ನಮಗೂ ಅದೇ ಸಮಸ್ಯೆ ಮೇಡಮ್. 3 ವರ್ಷದಿಂದ ನೀರಿಲ್ಲ. ನಮ್ಗೆ ನೀರು ಟ್ಯಾಂಕರ್ ಓಡಿಸ್ಕೋಬೇಕು. ಅವ್ರು ಇವಾಗ ಹೇಳಿದ್ರೆ 1-2 ದಿವಸ 3 ದಿವಸಕ್ಕೆ ಬಂದು ಹಾಕ್ತಾರೆ. ಅಷ್ಟೊತ್ತಿಗೆ ನಾವೇನು ಮಾಡೋಕ್ಕಾಗುತ್ತೆ? ಒಟ್ಟಿನಲ್ಲಿ ಇಲ್ಲಿರ್ತಕ್ಕಂತಹ ಜನ, ನಾವು ಅಧಿಕಾರಿಗಳಿಗಿರ್ಬೋದು, ರಾಜಕಾರಣಿಗಳಿಗಿರ್ಬೋದು, ಎಲ್ಲ ಹೇಳಿದರೂ ಕೂಡ ಯಾರು ಕೂಡ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇನ್ನು ಮೇ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಇನ್ನೂ ಯಾವ ರೀತಿಯ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಎನ್ನುವಂತಹ ಒಂದು ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಸರ್ಕಾರ BWSSB ಈಗಾಗಲೇ ಎಚ್ಚೆತ್ತು ಬರುವ ಬೇಸಿಗೆಯಲ್ಲಿ ಬೆಂಗಳೂರಿಗರಿಗೆ ನೀರಿನ ಬವಣೆ ತಪ್ಪಿಸುವ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಬೆಂಗಳೂರಿಗರನ್ನ ಕಾವೇರಮ್ಮನೆ ಕಾಪಾಡಬೇಕು. ರಾಘು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು.